ಎಲ್ರಿಗೂ ನಮಸ್ಕಾರ. ಸ್ಟಡಿ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಇಂದಿನ ಈ ವಿಡಿಯೋವನ್ನು ನಾನು ಯಾವ ಬೇಸ್ ಮೇಲೆ ಮಾಡ್ತಿದ್ದೇನೆ ಅಂದರೆ, ಫಸ್ಟ್ PU ಹಿಂದಿ ಲ್ಯಾಂಗ್ವೇಜ್ ಏನಿದೆ ಅದರೊಳಗೆ 3 ಪಾರ್ಟ್ಸ್ ಬರುತ್ತೆ. ಪ್ರಥಮ ಸೋಪಾನ ಗದ್ಯ ಭಾಗ, ದ್ವಿತೀಯ ಸೋಪಾನ ಪದ್ಯ ಭಾಗ, ತೃತೀಯ ಸೋಪಾನ ಅಪಠಿತ ಭಾಗ ಅಂಥೇಳಿ. ಅದರಲ್ಲಿ ನಾನು ಇವತ್ತು ದ್ವಿತೀಯ ಸೋಪಾನದಿಂದ ಪದ್ಯ ಭಾಗದಿಂದ ಮಧ್ಯಯುಗೀನ ಕಾವ್ಯದಲ್ಲಿ ಬರ್ತಕ್ಕಂಥ ಕಬೀರ್ ದಾಸ್ಗೆ ದೋಹೆ ಅನ್ನುವಂಥ ದೋಹೆಯ ಕ್ವಶನ್ಸ್ ಆ್ಯಂಡ್ ಆನ್ಸರನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಎಲ್ರಿಗೂ ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ 1 ಮಾರ್ಕ್ಸ್ನ 7 ಕ್ವಶನ್ಸ್ಗಳು ಬರುತ್ತೆ. 1 ಮಾರ್ಕ್ಸ್ನ ಒಂದು ಕ್ವಶನ್ ಏನಿರುತ್ತೆ ಅದು ಹಿಂದಿ ಲ್ಯಾಂಗ್ವೇಜ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರೂ ಕೇರ್ಫುಲ್ಲಾಗಿ ನೋಟ್ ಮಾಡ್ತಾ ಹೋಗ್ಕೊಳ್ಳಿ. ಶಾರ್ಟಾಗಿ ಆನ್ಸರನ್ನು ಹೇಳ್ತಾ ಹೋಗ್ತೇನೆ. सो नोड़ोಣ. एक शब्द या वाक्यांश या वाक्य में उत्तर लिखिए. फर्स्ट क्वेश्चन, किसके प्रताप से सब दुख दर्द मिटते हैं? आंसर, सद्गुरु. सेकंड क्वेश्चन, कबीर के गुरु कौन थे? आंसर, रामानंद. थर्ड क्वेश्चन, कबीर किस पर बलिहारी होते हैं? आंसर, गुरु. फोर्थ क्वेश्चन, माटी कुमार से क्या कहती है? आंसर, माटी कुमार से कहती है कि तू मुझे क्या कुचलेगा, एक समय ऐसा आएगा जब तुम्हारी मृत्यु हो जाएगी, तब मैं तुम्हें रौंदूंगी. फिफ्थ क्वेश्चन, किसको पास रखना है? पास रखना चाहिए. आंसर, निंदक को पास रखना चाहिए. सिक्स्थ क्वेश्चन, कस्तूरी कहाँ बसती है? मृग के नाभि में बसती है. अंडरलाइन ಮಾಡಿಟ್ಕೊಳ್ಳಿ, मृग के नाभि में. फुल आंसर बरीಬೇಕಾಗುತ್ತೆ. सो 7th क्वेश्चन, कबीर किसकी राह देखते हैं? भगवान की राह देखते हैं. 8th क्वेश्चन, क्रोध किसके समान है? क्रोध मृत्यु के समान है. 9th क्वेश्चन, दुख में मनुष्य क्या करता है? भगवान का स्मरण करता है. एंड लास्टली 10th क्वेश्चन, कबीर दास के अनुसार किसकी जाति नहीं पूछनी चाहिए? साधु की जाति नहीं पूछनी चाहिए. ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ 1 ಮಾರ್ಕ್ಸ್ನ ಕ್ವಶನ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ದೋಹೆಗಳ ಒಂದು ಭಾವಾರ್ಥ, ಹಾಗೆ ಸಸಂದರ್ಭ ಭಾವ ಸ್ಪಷ್ಟೀಕರಣ, ಅದೇ ರೀತಿ 3 to 4 ಮಾರ್ಕ್ಸ್ ಕ್ವಶನ್ 2